ಇರುವ 16 ಲಕ್ಷ ಚಿಲ್ಲರೆ, ಹಾಗೆ ನಾಪತ್ತೆ ಜೊತೆಗೆ ಇತರೆ ಅಂತ ಹೇಳ್ತಾ ಇರುವ 6+4 ಲಕ್ಷ ಚಿಲ್ಲರೆ ನಂಬರ್ಸ್ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಸರಿ ಇದೆ, ಟ್ರಾನ್ಸ್ಪರೆಂಟ್ ಆಗಿ ಲೆಕ್ಕ ಹಾಕಿರೋ ಸಂಖ್ಯೆ ಇದು. ಆಯ್ತು, ಸರೋವರ್ ಅವರು ಮತದಾರರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇರತಕ್ಕಂಥವ್ರು. ಸರೋವರ್ ಅವರೇ, ಈ ನಂಬರ್ಸೇ ಗಾಬರಿ ಹುಟ್ಟಿಸ್ತಿದೆ ಅಂತ. ನಾವು ಪಶ್ಚಿಮ ಬಂಗಾಳದಲ್ಲಿ ಕೇಳಿದ್ವಿ 1.21 ಕ್ರೋರ್ಸ್ ಓಟು ಮೊದಲ ಹಂತದಲ್ಲಿ ಡಿಲೀಟ್ ಆಯಿತು. ಅದಾದ ನಂತರದಲ್ಲಿ ಒಬ್ಜೆಕ್ಷನ್ ಫೈಲ್ ಆಗಿದ್ದು 91 ಲಕ್ಷಕ್ಕೆ ಬಂದು ನಿಲ್ತು. ಹಾಗೆ ಲೆಕ್ಕ ಹಾಕಿದ್ರೆ ಕರ್ನಾಟಕ ಈ ಸ್ಟ್ಯಾಂಡಿಂಗ್ ಇನ್ ನಂಬರ್ 2. ಮತದಾರರ ಪಟ್ಟಿಯಿಂದ ಹೊರಗೆ ಹೋಗ್ತಾ ಇರುವ ಮತಗಳ ಸಂಖ್ಯೆಯಲ್ಲಿ 2ನೇ ಅತಿ ಹೆಚ್ಚು ನಂಬರ್ಸ್ ಕಾಣ್ತಾ ಇರೋದು ನಮ್ಮ ರಾಜ್ಯದಲ್ಲಿ. ನೀವು ಕೂಡ ಇದು ಕರೆಕ್ಟ್ ನಂಬರ್ಸು, ಪಾರದರ್ಶಕ ನಂಬರ್ಸು ಅಂತ ಭಾವಿಸ್ತಿದ್ದೀರಾ? ಇದು ಓವರ್ ಆಲ್ ಎಷ್ಟು ಡಿಲೀಟ್ ಆಗಿದೆ ಅಂತ ನೋಡಿದಾಗ ನಂಬರ್ 2 ಕಾಣುತ್ತೆ. ಪಾಪ್ಯುಲೇಷನ್ ವೈಸ್ ಅಲ್ಲಿ ಎಷ್ಟು ಡಿಲೀಟ್ ಆಗಿದೆ ಅಂತ ನೋಡಿದಾಗ ಕರ್ನಾಟಕ ನಂಬರ್ 1. UP 18% ಆದರೆ ಕರ್ನಾಟಕ 19.9%, ಅಂದರೆ 20% ಓಟ್ ಡಿಲೀಟ್ ಆಗಿದೆ. ನಾವಿಲ್ಲಿ ನೋಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಶಿಫ್ಟಿಂಗ್ ಅಂತ ಅಂದಾಗ ಕರ್ನಾಟಕ ಇನ್ಫ್ಲೋ ಇದೆ ಹೊರತು ಔಟ್ಫ್ಲೋ ಇಲ್ಲ. UP ಬಿಹಾರ್ನಿಂದ ಇಲ್ಲಿ ವಲಸೆಗೆ ಬರ್ತಾರೆ ಹೊರತು ಕರ್ನಾಟಕದಿಂದ ಹೊರಗಡೆ ಹೋಗ್ತಾ ಇಲ್ಲ. ಇದು ನಾವು ಮೊದಲನೇದಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಎರಡನೇ ವಿಚಾರಕ್ಕೆ ಬಂದರೆ, ಸತ್ತೋಗಿರೋರ ವಿಚಾರಕ್ಕೆ ನಾವು ಬರೋಣ. 2002ರಲ್ಲಿ ಮತದಾರರು 2002ರಲ್ಲಿ ನಾವು ಮ್ಯಾಪಿಂಗನ್ನು ಮಾಡ್ಕೊಳ್ಬೇಕು. ಮ್ಯಾಪಿಂಗನ್ನು ಮಾಡ್ಕೊಳ್ಬೇಕು ಅಂತ ಅಂದರೆ ಕರ್ನಾಟಕದ ಸರಾಸರಿ 1 ವರ್ಷಕ್ಕೆ ಸಾಯುವವರ ಸಂಖ್ಯೆ 4 ಲಕ್ಷ ಇದೆ. ಕೋವಿಡ್ ಬಂತು, 1 ಲಕ್ಷ ಜಾಸ್ತಿ ಮಾಡೋಣ. ಬೇಡ, ಡೂಪ್ಲಿಕೇಟ್ಸ್ ಇದೆ, ವರ್ಷಕ್ಕೆ ಇನ್ನೊಂದು ಲಕ್ಷ ಜಾಸ್ತಿ ಮಾಡೋಣ. ಅದ್ರ ಪ್ರಕಾರ 2 ದಶಕಕ್ಕೆ 24 ವರ್ಷಕ್ಕೆ 1.44 ಕೋಟಿ ಜನ ಸತ್ತೋಗ್ಬೇಕು. ಆದರೆ ಮ್ಯಾಪಿಂಗ್ ಆಗಿರ್ತಕ್ಕಂಥದ್ದು ಎಷ್ಟು ಜನ? 3.5 ಕೋಟಿ ಜನ 2002ರಲ್ಲಿದ್ದರು. 2026ರಲ್ಲಿ ನೀವು 1.44 ಕೋಟಿ ತೆಗೆದುಬಿಡಿ. ನಾನು ಎಕ್ಸಾಕ್ಟ್ ಮಾಡಿ ಹೇಳ್ತಾ ಇದ್ದೀನಿ. ವರ್ಷಕ್ಕೆ 4 ಲಕ್ಷ ಡಿಲೀಟ್ ಸತ್ತೋಗ್ತಾರೆ, ನಾನು ಇನ್ನೂ 2 ಲಕ್ಷ ಜಾಸ್ತಿ ಸೇರಿಸ್ತಾ ಇದ್ದೀನಿ. ಆವಾಗ ಉಳಿಯೋದು ಮ್ಯಾಪಿಂಗ್ ಆದಮೇಲೂ ಕೂಡ ಮ್ಯಾಪಿಂಗ್ ಆಗದೇ ಇರೋರು ಉಳಿಯೋದು ಎಷ್ಟಪ್ಪ ಅಂತ ಹೇಳಿದ್ರೆ 40ರಿಂದ 60 ಲಕ್ಷ ಜನ. ಇವರೆಲ್ಲ ಏನಾದರೂ ಅಂತ ಹೇಳಿದ್ರೆ ಸತ್ತೋದ್ರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನನ್ನ ಹತ್ರ ಒಂದು ಅಂಕಿಅಂಶ ಇದೆ. ಚಾಮರಾಜನಗರದ ಸುರಗೂರು ಅಂತಕ್ಕಂಥ ಒಂದು ಊರಿನಲ್ಲಿ 40 ಜನ ಬದುಕಿರೋರನ್ನ ಡಿಲೀಟ್ ಮಾಡಿದ್ದಾರೆ. ಬದುಕಿರೋರನ್ನ ಸತ್ತೋಗಿದ್ದಾರೆ ಅಂತ ಮಾಡಿದ್ದಾರೆ. ಆಗ್ಬಿಡುತ್ತಲ್ವಾ ಸರೋವರ್ ಅವರೇ, ಕ್ಷಮೆ ಇರಲಿ ಇಂಟರಪ್ಟ್ ಮಾಡ್ತಿದ್ದೀನಿ. ನಮ್ಮ ರಾಜ್ಯದಲ್ಲಿ 3 ವರ್ಷ ಗೃಹಲಕ್ಷ್ಮಿ ಯೋಜನೆ ಸತ್ತೋರ ಅಕೌಂಟ್ಗೆ ಬರೋಬ್ಬರಿ 100 ಕೋಟಿಗೂ ಅಧಿಕ ಹೋಗಿದೆ ಅನ್ನೋದಿದೆ. ಅಂದ್ರೆ ಬೈ ಮಿಸ್ಟೇಕ್ ಆಗಬಾರ್ದು, ಬಟ್ ಆಗತ್ತೆ ಅಂತ ಹೇಳಿ. ಹೌದು, ಇದು ಈ ಜವಾಬ್ದಾರಿ ಯಾರ್ದು? ಈ ಬದುಕಿರೋರು ಸತ್ತೋಗಿರೋರು ಅಂತ ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರನ್ನು ಸೇರಿಸಿ ಮಾಡಿದಾರ. ಶಿಕ್ಷಕರನ್ನು ಡೆತ್ ಅಂತ ಮಾಡಿದ್ದೀರಿ. ಇಲ್ಲೊಬ್ರು ಕೂತಿದ್ದಾರೆ ಕೊಡಗಿನಲ್ಲಿ, ಅವರು ಕೂಡ ನನ್ನ ಊರಿನಲ್ಲಿ 2 ಸತ್ತೋಗಿದ್ದಾರೆ ಅಂತ ಮಾಡಿದ್ದಾರೆ. ನನ್ನ ಅತ್ತಿಗೆನೂ ಸೇರಿಸಿ ಬದುಕಿರೋರನ್ನ ಸತ್ತೋಗಿದ್ದಾರೆ ಅಂತ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಪಾರದರ್ಶಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇದೇ ನಾನು ಹೇಳ್ತಿರೋ ಎಲ್ಲ ಅಂಕಿಅಂಶ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥದ್ದೇ. ಹೀಗಿರುವಂಥ ಸಂದರ್ಭದಲ್ಲಿ ಇದರ ಪಾರದರ್ಶಕತೆ ಇಲ್ಲ. ಭಾಳ ಇಂಪಾರ್ಟೆಂಟ್. ಶಿಫ್ಟಿಂಗಲ್ಲಿ ಹೇಳ್ತೀನಿ ನಿಮಗೆ, ಶಿಫ್ಟಿಂಗಲ್ಲಿ ಎಂಥ ಒಂದು ದೊಡ್ಡ ಸಮಸ್ಯೆ ನಡೀತಾ ಇದೆ ಅಂತ ಹೇಳಿದ್ರೆ, ಈ 1 ಕೋಟಿ ನನಗೆ ಆಶ್ಚರ್ಯಕರ ಅಲ್ಲ. ಯಾಕೆಂದರೆ ಲಾಸ್ಟು ಇದೇ ಡಿಬೇಟ್ನಲ್ಲಿ ಬಂದು ನಿಮ್ಮ ಹತ್ರ ಹೇಳಿದ್ದೆ ನಾನು, ಇದಷ್ಟು ಆಗುತ್ತೆ ಅಂತ. ಅಷ್ಟು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಂದರೆ ಇನ್ನೂ 1 ಕೋಟಿ ಹೋಗುತ್ತೆ. ಇದು ಇನ್ನೂ ಭಾಳ ದೊಡ್ಡ ಅಪಾಯ ಇದೆ ಇದರಲ್ಲಿ. ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈಗ ಹೆಣ್ಣು ಮಕ್ಳು ಏನಿದ್ದಾರೆ, ಕಳೆದ 3, 4, 5 ವರ್ಷಗಳಲ್ಲಿ ಯಾರೆಲ್ಲ ಮದುವೆ ಆಗಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಪರ್ಮನೆಂಟ್ಲಿ ಶಿಫ್ಟ್ ಅಂತ ಮಾಡಿದ್ದಾರೆ. ಈಗ ಸರ್ ಅವ್ರು ಹೇಳೋದ ಪ್ರಕಾರ ಇವರು ಅವ್ರ ಜವಾಬ್ದಾರಿ ಅಂತ ನಾವು ಬಿಟ್ಬಿಡೋಣ ಅಂತ ಇಟ್ಕೊಳ್ಳಿ. ಈಗ ನನ್ನ ಊರಿನಲ್ಲಿ ಡಿಲೀಟ್ ಆದವರಿಗೆಲ್ಲ ಫೋನ್ ಮಾಡಿದರೆ ಅವರಿಗೆ ಪಾಪ SAR ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಇವರಿಗೇನು ಇವಾಗ ಅನ್ಬುಕ್ ಕುಮಾರ್ ಅವ್ರು ಏನು ಹೇಳ್ತಾ ಇದ್ದಾರೆ, ಫಾರಂ ನಂಬರ್ 6 ಹಾಕಿ ವಾಪಸ್ ಬನ್ನಿ ಅಂತ ಹೇಳ್ತಿದ್ದಾರೆ. ಮತ್ತೆ ಬರ್ಡನ್ ಯಾರ ಮೇಲೆ? ಜನರ ಮೇಲೇನೆ ಹಾಕ್ತಾ ಇದ್ದಾರೆ. ಈಗ ಶಿಫ್ಟ್ ಆಗಿರೋರ ಸಂಖ್ಯೆಯಲ್ಲಿ ಎಲ್ಲ ಹೆಣ್ಣು ಮಕ್ಕಳನ್ನು ಕಾಂಟ್ಯಾಕ್ಟ್ ಮಾಡೋದು ಯಾರು? ಇವರಿಗೆಲ್ಲ ನಿಮ್ಮ ಓಟ್ ಡಿಲೀಟ್ ಆಗಿದೆ ಅಂತ ಹೇಳೋದು ಯಾರು? ಅವ್ರಿಗೆ ಗೊತ್ತಾಗೋದು ಯಾವಾಗ ಗೊತ್ತಾ? ನೆಕ್ಸ್ಟ್ ಎಲೆಕ್ಷನ್ ಬರೋವ್ರಿಗೆ ಗೊತ್ತಾಗಲ್ಲ. ಸರಿ, ಬಟ್